ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೂರ್ಯ ಮುಳುಗೋದ್ರೊಳಗಡೆ ನಮ್ಮಿಬ್ರು ಕೈಲೂ ಕಂಕಣ ಇರ್ಬೇಕಿತ್ತು. ಅದಕ್ಕೋಸ್ಕರ ನಾವಿಬ್ರು ಮಾಡ್ಕೊಂಡ್ ಬಂದಿರೋ ಪೂಜೆ ಅಷ್ಟೇ. ಮಾಟ ಮಂತ್ರ ಮಾಡಿಸ್ಕೊಂಡ್ಬಂದು ನಮ್ಮೆಲ್ಲರೂ ದಿಕ್ಕು ತಪ್ಪಿಸ್ಬೇಕು ಅನ್ಕೊಂಡಿದ್ಯಾ? ಇವ್ರನ್ನ ತಡೆದು ಆ ದೇವಿ ಕೋಪಕ್ಕೆ ತುತ್ತಾಗ್ಬೇಡಿ. ಇಷ್ಟೊತ್ತು ನೀವು ಬೈದ್ರು ಬೈಸ್ಕೊಂಡು ಹೊಡೆದ್ರು ಹೊಡಿಸ್ಕೊಂಡು ಇದ್ದಿದ್ದು ಯಾರು ಗೊತ್ತಾ? ಇವ್ರು ಬೇರೆ ಯಾರು ಅಲ್ಲ, ಇವರೇ ಆ ತಾಯಿ ನಾಗದೇವತೆ. ಓಂ ನಾಗದೇವಾಯ ವಿದ್ಮಹಿ ಪ್ರಚಂಡ ಶಕ್ತಾಯ ಧೀಮಹಿ ತನ್ನೋ ಸರ್ಪೋ ಪ್ರಚೋದಯಾತ್. ಈಗ ನೀನು ನನ್ನ ಶಕ್ತಿಯ ಬಂಧಿ. ನೀನು ಹೊರಗೆ ಬರಬೇಕು ಅಂದ್ರೆ ನಾನು ಮನಸ್ಸು ಮಾಡಬೇಕು. ಹೇಳು ನಿನ್ನ ಪ್ಲಾನ್ ಎಲ್ಲ ಏನು ಅಂತ. ವ್ಯರ್ಥ ಪ್ರಯತ್ನ ಮಾಯಾ, ನಿನ್ನಿಂದ ಸಾಧ್ಯ ಇಲ್ಲ. ಇದು ವಜ್ರ ಸ್ತಂಭನ. ನೋಡು, ನಿನಗೆ ಗೊತ್ತಿರೋ ಯಾವ ಶಕ್ತಿನೂ ಇದನ್ನ ತಡೆಯೋಕ್ಕಾಗೋದಿಲ್ಲ. ಇಷ್ಟು ದಿನ ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ ಅಂತಲ್ಲ. ಅವಶ್ಯಕತೆ ಬಿತ್ತು ಅಂದ್ರೆ ತ್ರಯಂಬಕನ ಎದುರು ಹೋರಾಡ್ತೀನಿ. ನೀನು ಆ ಗುಹೆ ಒಳಗೆ ಹೋಗ್ತಾ ಇರೋದಕ್ಕೆ ಕಾರಣ ಏನು? ಆ ಗುಹೆಗೂ ಮತ್ತೆ ಪೂಜೆಗೂ ಏನು ಸಂಬಂಧ? ಹೇಳಲಿಲ್ಲ ಅಂದ್ರೆ ಇವತ್ತೇ ನಿನ್ನ ಮರಣ ಇಲ್ಲಿ. ಮಾಯಾಗನಿಗೆ ನಾಗಮಣಿಯಿಂದ ಆದಿಶೇಷನನ್ನು ಪಡೆದುಕೊಳ್ಳುವುದೇ ಅವಳ ಗುರಿಯಾಗಿ ಹೋಗಿದೆ. ಅಯ್ಯೋ, ಒಂದೆಡೆ ನಾಗಮಣಿಗಾಗಿ ಕ್ಷುದ್ರ ಶಕ್ತಿಗಳು ಹೋರಾಟ ಮಾಡುತ್ತಿದ್ದಾರೆ. ಈ ನಾಗಲೋಕದ ವಾಸಿಗಳು ಆದಿಶೇಷನಿಗಾಗಿ ಕಾಳಗ ಮಾಡುತ್ತಿದ್ದಾರೆ. ಕೊನೆಯ ಹಂತದ ಈ ಹೋರಾಟ ನಾಗಲೋಕದ ಅಳಿವಾಗಲಿದೆ ದೇವ. ಮಹಾಶಕ್ತಿವಂತನಾದ ಆದಿಶೇಷನ ಶಕ್ತಿ ತಿಳಿಯದ ಮತ್ತಲ್ಲಿ ಕಳೆದು ಹೋಗಿದೆ. ಹೇ ಕೈಲಾಸೇಶ್ವರ, ಆದಿಶೇಷನ ಶಕ್ತಿ ಅವನಿಗೆ ಅರಿವಾಗುವಂತೆ ಆಶೀರ್ವಾದ ಮಾಡು. ಮಹಾವಿಪತ್ತಿನಿಂದ ಹೇ ಲೋಕವನ್ನ ಕಾಪಾಡಲಾರೆಯ ದೇವ ಭೋಲೆನಾಥ. ನೋಡಿ ನೋಡಿ, ಮದುವೆ ಹಾಗೆ ಬಂದಿದ್ದಾರೆ. ಓಹೋ, ಕಂಕಣ ಬೇರೆ ಇದೆ. ನೀನು ಈ ಮನೆಗೆ ಕಾಲಿಟ್ಟ ತಕ್ಷಣ ನಿನಗೆ ಆರತಿ ಎತ್ತಿ ದೃಷ್ಟಿ ತೆಗೆದು ದೇವ್ರ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ ಅಂತ ತಿಳ್ಕೊಂಡಿದ್ಯಾ? ಏಯ್ ವಾಪಿ, ಕಾಲುಂಗ್ರ ತೊಟ್ಟಿದ್ರು ಕಾಲ್ ಜಾರಿ ಬಿದ್ದಿದ್ಯಾ? ನಿನಗೆ ಅರ್ಥ ಆಗಲ್ವಾ? ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂಡು ಈ ಮನೆಗೆ ಕಾಲಿಟ್ಟವಳು ನೀನು. ಈಗ ಇನ್ನೊಬ್ಬನ ಜೊತೆ ಕಂಕಣ ಕಟ್ಟಿಸ್ಕೊಂಡು ಬಂದಿದೆಯಲ್ಲ, ಅಸಹ್ಯ ಆಗಲ್ವಾ ನಿನಗೆ? ಏನೇ ಆಗಿದೆ ನಿನಗೆ? ನಿನ್ನ ಮನೆ ಮಗಳು ಅಂತ ಅನ್ಕೊಂಡಿದ್ವಲ್ಲೇ. ಮನೇಲಿ ಯಾರೇ ತಪ್ಪು ಮಾಡಿದ್ರು, ನನ್ನ ಮಗನೇ ತಪ್ಪು ಮಾಡಿದ್ರು, ನೀನೇ ಸರಿ ಅಂತ ನಂಬಿದ್ವಲ್ಲೇ. ಅಂತವರಿಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೇ. ದೇವರು ದಿಂಡ್ರು ಪೂಜೆ ಪುನಸ್ಕಾರ ಅಂತ ಮಾಡಿ ನೀನ್ ಒಳ್ಳೆಳು ಅಂತ ನಾವೆಲ್ಲ ನಂಬೋ ಹಾಗೆ ಮಾಡಿ ಈಗ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಅಸಹ್ಯ ಆಗಲ್ವೇನೆ? ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ಕೋಪ ನನಗೆ ಅರ್ಥ ಆಗ್ತಿದೆ, ನಿಮ್ಗಳ ಸಂಕಟನೂ ನನಗೆ ಅರ್ಥ ಆಗ್ತಿದೆ. ಆದ್ರೆ
ನೀವು ನಿಮ್ಮ ಕಣ್ಮುಂದೆ ನೋಡ್ತಿರೋದು ತಪ್ಪಲ್ಲ, ನೀವು ಊಹಿಸ್ಕೋತಿರೋದು ತಪ್ಪು. ಅಂದ್ರೆ ಈಗ ನೀನ್ ಮಾಡ್ಕೊಂಬಂದಿರೋದು ಸರಿ, ನಾವು ಹೇಳ್ತಿರೋದೆಲ್ಲ ತಪ್ಪು ಅಂತ ನಿನ್ ಮಾತಿನ ಅರ್ಥ? ನೋಡಿ, ಕಣ್ಣು ಕಾಣ್ತಿರೋದು ಮಾತ್ರ ಸತ್ಯ ಅಲ್ಲ. ಸತ್ಯ ಏನು ಅಂತ ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ನಿಮಗೆ ಕಣ್ಣು ಕಾಣ್ತಿರೋದು ಅಭಯ ಆಗಿರ್ಬೋದು, ಆದ್ರೆ ಇವನು ಅಭಯ ಅಲ್ಲ, ತ್ರಿಶೂಲ್. ಏಯ್ ಹಾವೇ, ಏನ್ ಅಂದ್ಕೊಂಡಿದ್ಯಾ ನೀನನ್ನ? ಮೃತ್ಯುಂಜಯನ ಆಗ್ಬೇಕಂತ ಕನಸ್ಕೊಂಡಿರೋ ದಿಗ್ವಿಜಯ ನಾನು. ಅದಕ್ಕೋಸ್ಕರನೇ ಸತ್ತವನು ಮತ್ತೆ ಎದ್ದು ಬಂದಿರೋದು. ನಿನಗೊಂದು ವಿಷಯ ಗೊತ್ತಾ? ನನ್ನ ದಾರಿಗೆ ಅಡ್ಡ ಬಂದ್ಲು ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನೇ ನನ್ನ ಕೈಯಾರೆ ಕೊಂದವನು ನಾನು. ಇನ್ನು ನೀನ್ ಯಾವ ಲೆಕ್ಕ ನನಗೆ? ಯಾಕಶ್ಚಿತ್ ಹುಳ ನೀನು. ಹೆಡೆ ಎತ್ತಿದ್ರೆ ಹೆಡೆ ಮುರಿದು ಕಾಲಲ್ಲಿ ಮಸಿಗೆ ಬಿಡ್ತೀನಿ. ನನಗೆ ಯಾವ ಶಕ್ತಿನೂ ಇಲ್ಲ, ಬಲನೂ ಇಲ್ಲ. ಕೈಲಾಗದೆ ಇರೋನು ನಾಗಮಣಿಗೆ ಆಸೆ ಪಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ಯಾ? ತಮ್ಮಲ್ಲಿರೋ ಶಕ್ತಿನ ಸುತ್ತಮುತ್ತ ಇರೋರಿಗೆ ತೋರಿಸ್ಕೊಂಡು ಅವ್ರನ್ನ ಹೆದರಿಸ್ಕೊಂಡು ತಮ್ಮ ಗುರಿ ಕಡೆ ನಡೀತಿರ್ತಾರೆ. ಅದೊಂಥರ. ಅಂಥವ್ರಿಗೆ ಶತ್ರುಗಳು ಜಾಸ್ತಿ. ನಿನ್ನ ತರ. ಆದ್ರೆ ಇನ್ನು ಕೆಲವರು ಇರ್ತಾರೆ, ತಮ್ಮಲ್ಲಿರೋ ಅಗಾಧ ಶಕ್ತಿನ ಯಾರಿಗೂ ತೋರಿಸ್ಕೊಳ್ಳದೆ ತಮ್ಮಲ್ಲೇ ಮುಚ್ಚಿಟ್ಕೊಂಡು ತಣ್ಣಗೆ ಗುರಿ ಕಡೆ ನಡೀತಾ ಇರ್ತಾರೆ. ನನ್ನ ತರ. ಇಷ್ಟು ವರ್ಷ ಕಲಿತಿರೋ ವಿದ್ಯೆನ ನನ್ನಲ್ಲೇ ಬಚ್ಚಿಟ್ಕೊಂಡಿದ್ದೆ. ಬಳಸೋದಕ್ಕೆ ಸರಿಯಾದ ಸಮಯ ಬಂದಿಲ್ಲ ಅನ್ನೋ ಕಾರಣಕ್ಕಷ್ಟೇ. ಅಷ್ಟು ಮಾತ್ರಕ್ಕೆ ನಿನ್ನ ಯೋಗ್ಯತೆ ಇಲ್ದವನು, ಕೈಲಾಗ್ದವನು ಅಂತ್ಯ. ಈಗ ಅರ್ಥ ಆಗಿರಬೇಕು. ನನ್ನ ಶಕ್ತಿ ಏನು ಅಂತ ತಿಳಿತಾ ನಿನಗೆ? ಏಯ್, ಈ ದಿಗ್ವಿಜಯನ ಮುಂದೆ ನೀನೊಂದು ಹೆಣ್ಣಾಗರ ಅಲ್ಲ, ಒಂದು ಎರೆ ಹುಳು ಅಷ್ಟೇ. ಮಾಡಿರೋ ಗನಂದಾರಿ ಕೆಲಸಕ್ಕೆ ನನ್ನ ಮಗನ ಹೆಸರು ಹೇಳ್ತಾ ಇದೀಯಾ? ಇವನನ್ನ ತ್ರಿಶೂಲ್ ಅಂತ ಸ್ವೀಕರಿಸ್ಬಿಟ್ಟಿಯಾ? ಏಯ್, ಬುದ್ಧಿ ಇಲ್ವಾ ನಿನಗೆ? ತಾಳಿ ಕಟ್ಟಿದ ಗಂಡ ಮನೇಲಿ ಇಲ್ಲ ಅಂದ ಮಾತ್ರಕ್ಕೆ ನೀನು ಯಾವನ್ನೋ ಕರ್ಕೊಂಡು ಬಂದೆ ಅವನ್ನ ನಾವು ಮನೆ ಮಗ ಅಂತ ಒಪ್ಕೊಂಡ್ ಬಿಡ್ಬೇಕಾ? ನಿನಗೆ ಈ ಮನೆ ಕಾವಲಾಗಿರ್ಬೇಕಾ? ಅಜ್ಜಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಈ ಮನೆ ಕೆಟ್ಟದ್ ಮಾಡೋದು, ಈ ಮನೆ ಕೆಟ್ಟದ್ ಬಯಸೋದು ನನ್ ಗುಣ ಅಲ್ಲ. ಇವತ್ತು ಸೂರ್ಯ ಮುಳುಗೋದ್ರೊಳಗಡೆ ನಮ್ಮಿಬ್ರು ಕೈಲೂ ಕಂಕಣ ಇರ್ಬೇಕಿತ್ತು. ಅದಕ್ಕೋಸ್ಕರ ನಾವಿಬ್ರು ಮಾಡ್ಕೊಂಡ್ ಬಂದಿರೋ ಪೂಜೆ ಅಷ್ಟೇ. ಇದು ಒಂದು ಪೂಜೆ ಆಗ್ಬಿಟ್ರೆ ಇವನು ಮತ್ತೆ ಮೊದ್ಲಿನ ಹಾಗಾಗ್ತಾನೆ. ಆಗ ನಿಮ್ಗೆ ಗೊತ್ತಾಗುತ್ತೆ, ಇವ್ನು ಆಡೋ ಮಾತಲ್ಲೇ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಮಾಟ ಮಂತ್ರ ಮಾಡಿಸ್ಕೊಂಬಂದು ನಮ್ಮೆಲ್ಲರೂ ದಿಕ್ಕು ತಪ್ಪಿಸ್ಬೇಕು ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀ? ನಮ್ಮನ್ನ ಅಂಕಣ ಕಟ್ಸ್ಕೊಂಬಂದ್ರೆ ನಮಗೆ ಗೊತ್ತಾಗಲ್ವಾ? ತಲೆಯಲ್ಲಿ ಹೂವು, ಹಣೆಯಲ್ಲಿ ಕುಂಕುಮ, ಮದುವೆ ಆಗಿ ಬಂದಿಲ್ಲ ಅಂತ ನಮ್ಮನ್ನೇ ಯಾಮಾರ್ಸಕ್ ನೋಡ್ತಾ ಇದ್ದೀರಾ?
ಜೊತೆ ಏನೋ ಮಾತು. ದಿಗ್ವಿಜಯನ ಧನಂಜಯನ ಫೋನ್ ಮಾಡಿ ಕರಿ. ಬೇಡ ಅತ್ತೆ, ಅವ್ರು ಯಾರು ಬರೋದು ಬೇಡ. ಅವ್ರು ಬಂದು ಈ ಕರ್ಮ ಎಲ್ಲ ನೋಡೋದು ಬೇಡ. ನಾವೇ ಇವಳ ಮನೆಯಿಂದ ಆಚೆ ಹಾಕೋಣ. ನೋಡೆ, ನೀನ್ ಒಂದು ಕ್ಷಣ ಇರಬಾರ್ದು. ಹೊರಡ ಇಲ್ಲಿಂದ. ಅಮ್ಮ ನನ್ನ ಮಾತು. ಏಯ್, ಯಾರೇ ಅಮ್ಮ? ಅಮ್ಮ ಅಂತೆ ಅಮ್ಮ. ಹೋಗಿ ಅವನ ತಾಯಿ ಕರಿ. ನನ್ನ ಸೊಸೆಗೆ ಯಾಕೆ ಆ ಥರ ಕರಿತೀಯ? ನೀವೆಲ್ಲರೂ ಯಾಕೆ ಇಷ್ಟೊಂದು ಬೈತಾ ಇದ್ದೀರಾ? ಇವ್ರಿಗೆ ಯಾಕೆ ಹೊಡಿತಿದ್ದೀರಾ? ಆಗಳ ನಿನಗೆ ಯಾಕೆ ಹೊಡೆದಿಲ್ಲ, ನಿನಗೆ ಯಾಕೆ ಬೈದಿಲ್ಲ ಅಂತ ಬೇಜಾರಾ? ಹ? ಇಷ್ಟೊತ್ತು ಬಂಧನದಲ್ಲಿಟ್ಟು ನನ್ನನ್ನ ನೋಡ್ತಾ ಇದ್ದೆ ಅಲ್ವಾ? ನಿನ್ನನ್ನ ಕೈಲಾಗ್ದವನು ಅಂತ ಕರೆದಿದ್ದು ನಿನ್ನಲ್ಲಿರೋ ಕಿಚ್ಚನ ಹತ್ಸೋಕೆ. ನಿನ್ನ ಬಲ ನನಗೆ ತಿಳಿಬೇಕಾಗಿತ್ತು. ಒಂದು ವಿಷಯ ತಿಳಿತು ದಿಗ್ವಿಜಯ್, ನಿನ್ನ ಬಂಧನವನ್ನ ಭೇದಿಸೋದಕ್ಕೆ ಈ ಮಾಯಾಂಗನೆಯ ಕಿರು ಬೆರಳು ಸಾಕು. ಹಾವಿಗೊಂದು ಮಂತ್ರ, ಚೇಳಿಗೊಂದು ಮಂತ್ರ. ಇದು ಈ ದಿಗ್ವಿಜಯನ ತಂತ್ರ. ನಾನು ಮನಸ್ಸು ಮಾಡಿದರೆ ನಿನ್ನನ್ನ ಈಗಲೇ ಈ ಕ್ಷಣದಲ್ಲೇ ಸಾಯಿಸಬಲ್ಲೆ. ನಾನು ಅಷ್ಟೇ, ನಿನ್ನನ್ನು ಸಾಯಿಸಬಲ್ಲೆ. ಓ, ನೀನು ಸಾಯೋದಕ್ಕಿಂತ ಬದುಕಿರೋದೇ ಹೆಚ್ಚು ಲಾಭ ನನಗೆ. ನೋಡು ಮಾಯಾ, ನಿನಗೆ ಬೇಕಾಗಿರೋದು ಆದಿಶೇಷ, ಅಂದ್ರೆ ತ್ರಿಶೂಲ್. ಇನ್ನೊಂದು ಬೇಕಾ? ಹೊಡಿಬೇಡಿ. ಅಯ್ಯಯ್ಯ, ಇವನಿಗೆ ಹೊಡೆದ್ರೆ ನಿನ್ನ ಕರಳು ಚುರುಕನ್ನುತ್ತ. ತ್ರಿಶೂಲ್ ಮನೇಲಿಲ್ಲ ಅಂದಾಗ ನನ್ನ ಕರಳು ಎಷ್ಟು ಚುರುಕಂದಿರ್ಬೇಡ. ಯಾವನೋ ಬೀದಿಲ್ ಬಿದ್ದವನ್ನ ಕರ್ಕೊಂಡು ಬಂದಾಗ ಅವನಿಗೆ ನಾನು ಹೊಡೆದ್ರೆ ನಿನಗೆ ಕರಳು ಚುರನ್ನತ್ತೆ. ಇನ್ನೂ ಚುರನ್, ಇನ್ನೂ ಚುರನ್. ಏನ್ ಮಾಡ್ತೀನಿ? ಗೋವಿಂದ, ಏನ್ ನೋಡ್ತಾ ನಿಂತಿದೀಯಾ? ಕತ್ ಹಿಡಿದು ಆಚೆ ದಬ್ಬ ಅವ್ರಿಬ್ರು. ಓ, ನಿನಗೆ ಕಂಕಣ ಬೇರೆನಾ? ಭೋಲೆನಾಥ, ಮುಂದಾಗುವ ಕ್ಷುದ್ರ ಪೂಜೆ ಮುಗಿಯುವವರೆಗೂ ಅವರಿಬ್ಬರ ಜೊತೆ ಹಾಗೆ ಆಗಬೇಕಿತ್ತು. ಆ ಒಂದು ಕಂಕಣವೇ ಅವರಿಬ್ಬರಿಗೂ ರಕ್ಷೆಯಾಗಿತ್ತು. ಈಗ ಈಗ ಆ ಒಂದು ರಕ್ಷೆಯು ಕಳಚಿ ಹೋಗಿದೆ.
ಮುಂದಾಗೋ ಕೇಡಿನ ಮಹಾ ಸೂಚನೆಯೇ ಅಥವಾ ಮರಣದ ಮುಹೂರ್ತವೇ? ಕಾಪಾಡೋ ಕೈಗಳಿಗೆ ಕಾಡೋ ಚಿಂತೆ ಯಾಕೆ? ಅವರು ನಿನ್ನ ಸೃಷ್ಟಿ, ಅವರಿಗೆ ನಿನ್ನ ರಕ್ಷಣೆ ಇಲ್ಲವಿಲ್ಲ ಮೇಲೆ ಉಳಿದ ಸಾಮಾನ್ಯರ ಸ್ಥಿತಿ ಏನು? ಕಾಪಾಡು. ಬಂಧುಗಳಿಂದ ಬಂಧ ಕಳಕಳಕಿದೆ, ಇದ್ದ ಒಂದು ರಕ್ಷೆಯು ಕಳಚಿ ಹೋಗಿದೆ. ನಿನ್ನನ್ನುಳಿದು ಇನ್ಯಾರು ಕಾಪಾಡಲು ಸಾಧ್ಯವಾಗದು ದೇವ, ಸಾಧ್ಯವಾಗದು. ಕಾಪಾಡೋ ಭೋಲೆನಾಥ. ನನಗೆ ಹೇಗೆ ಆದಿಶೇಷ ತ್ರಿಶೂಲ್ ಅನ್ನೋದು ಗೊತ್ತಾಯ್ತು ಅಂತೇಳಿ ಆಶ್ಚರ್ಯ ಆಗ್ತಾ ಇದೆಯಾ? ನನಗೆಲ್ಲ ಗೊತ್ತು, ಆದರೆ ಅದು ಈಗ ಮುಖ್ಯ ಅಲ್ಲ. ನೋಡು, ಈಗ ನಾವಿಬ್ರು ಒಂದಾದ್ರೆ ಏನನ್ನು ಬೇಕಾದ್ರೂ ಸಾಧಿಸಬಹುದು. ಆ ಕಾಡುಗಳ ಶತಶೃಂಗ ಮತ್ತೆ ತ್ರಯಂಬಕ ನಿನಗೆ ಸಹಾಯ ಮಾಡಲ್ಲ, ಅವ್ರಿಗೆ ನಿನ್ನ ಸಹಾಯ ಬೇಕು ಅಷ್ಟೇ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇರ್ಬೋದು ದಿಗ್ವಿಜಯ, ಆದ್ರೆ ಅವ್ರು ನನ್ಗೆ ತೊಂದರೆ ಕೊಡಲ್ಲ. ಕೊನೆಯಲ್ಲಿ ನಾನೇ ಅವ್ರಿಗೆ ತೊಂದರೆ ಕೊಡ್ತೀನಿ. ಆದಿಶೇಷ ಎಚ್ಚರ ಆದ್ಮೇಲೆ ಅವ್ರ ಸಾವು ಖಚಿತ. ಹಾಗೊಂದು ವೇಳೆ ಆದಿಶೇಷನಿಗೆ ಎಚ್ಚರ ಆದ್ರೆ ಅವನು ನಿನ್ನ ನೋಡೋದಿಲ್ಲ, ಶಿವಾನಿನ ಹುಡುಕ್ತಾನೆ. ಅದು ನನ್ಗೂ ಗೊತ್ತು. ಆಗ ನಾನು ಒಂದು ಮಾಯಾ ಜಗತ್ತನ್ನ ಸೃಷ್ಟಿ ಮಾಡ್ತೀನಿ. ಅಲ್ಲಿ ಆದಿಶೇಷನ್ಗೆ ಶಿವಾನಿ ಕಾಣಿಸೋದಿಲ್ಲ, ನಾನು ಮಾತ್ರ ಕಾಣಿಸ್ತೀನಿ. ಕೊನೆಗೆ ಅಲ್ಲಿರೋರ್ನೆಲ್ಲ ನಾಶ ಮಾಡಿ ನನ್ನ ಆದಿಶೇಷನ ಜೊತೆಗೆ ನಾಗಮಣಿಯನ್ನು ಪಡೆದುಕೊಂಡು ನಾಗಲೋಕಕ್ಕೆ ಹೋಗೋದಂತೂ ಖಚಿತ. ಅಂದ್ರೆ ನೀನು ನಾಗಮಣಿನ ಬೇರೆ ಯಾರಿಗೂ ಕೊಡೋದಿಲ್ವಾ? ಇಲ್ಲ, ನಾಗಮಣಿ ನಾಗಲೋಕದ ಸ್ವತ್ತು. ಅದನ್ನ ನಾನು ಬೇರೆಯವ್ರಿಗೆ ಯಾಕೆ ಕೊಡ್ಲಿ? ಅದಕ್ಕೆ ಯಾರೇ ಅಡ್ಡ ಬಂದ್ರು ಅವ್ರಿಗೆ ಸಿಗೋದು ನಾಗಮಣಿ ಅಲ್ಲ, ಅವರ ಸಾವು. ಅದು ನಿನಗೂ ಅನ್ವಯಿಸುತ್ತೆ. ಮಾಯಾ, ಏನ್ ಹೇಳ್ದೆ ನೀನು? ನನ್ನ ಸಾವ ನೋಡೇ ಬಿಡೋಣ ನಾಗಮಣಿ ಯಾರಿಗೆ ಸಿಗುತ್ತೆ ಅಂತ, ನಾನೋ ನೀನೋ ಅಂತ. ಓ ಹೌದಾ? ಆ ಧೈರ್ಯ ಇದ್ರೆ ಕೂರ್ಮ ಪರ್ವತದ ತಪ್ಪಲಿಗೆ ಬಾ, ಅಲ್ಲೇ ನಿರ್ಧಾರ ಆಗೋಗ್ಲಿ. ನಾಗಮಣಿ ಯಾರು ಸ್ವತ್ತಾಗುತ್ತೆ, ಸಾಯೋದ್ಯಾರು ಗೆಲ್ಲೋದ್ಯಾರು ಅಂತ. ಇದು ಪಂಥ ಅಂದ್ರೆ ಈ ದಿಗ್ವಿಜಯ ಬಯಸೋದು ಇಂಥದ್ನೇ. ಬಾ, ತಾಯಿ, ನಿನ್ಗೇನು ತೊಂದರೆ ಆಗಿಲ್ಲ ತಾನೆ? ನೀವಿಬ್ರು ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಏಯ್ ಮಧುಮತಿ, ಏನ್ ಡ್ರಾಮಾ ಮಾಡ್ತಾ ಇದೀಯಾ? ತಾಯಿ ಅಂತೆ ತಾಯಿ, ಯಾವ ಸೀಮೆ ತಾಯಿ ಇವಳು? ನೀವೆಲ್ಲ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಅಮ್ಮ, ನೀನ್ ದಯವಿಟ್ಟು ಸುಮ್ಮನೆ ಇರಿ. ನೀನ್ ಸುಮ್ಮನೆ ಇರು ತಾಯಿ. ನೀವೆಲ್ಲ ಮಾಡಕ್ ಹೊಟ್ಟಿರೋದು ಸಣ್ಣ ತಪ್ಪಲ್ಲ, ದೊಡ್ಡ ತಪ್ಪು. ಮಧುಮತಿ, ಏನಾಗಿದೆ ನಿನಗೆ? ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ? ನಾವೇನ್ ತಪ್ಪು ಮಾಡಿದೀವಿ? ಇವಳಿಂದ ಆಗಿರೋದು ಸಾಲ್ದ? ನೆಮ್ಮದಿ ಆಗಿದ ಮನೆ ಎಲ್ಲ ಹಾಳಾಗಿ ಹೋಗಿದೆ. ಇವಳಿ ಮನೆಗೆ ಬಂದ್ಮೇಲೆ ಇಲ್ದೇ ಇರೋ ತೊಂದರೆಗಳೆಲ್ಲ ಶುರುವಾಗಿದ್ದು. ಇವಳಿಂದಾನೆ ಈ ಮನೆಯಲ್ಲಿ ಸಾವುಗಳಾಗಿದ್ದು. ಇವಳಿಂದ ಆಗಿರೋ ಅನ್ಯಾಯ ಒಂದಾ ಎರಡಾ? ಅಮ್ಮೋರೆ, ಈ ತಾಯಿಯಿಂದ ಈ ಮನೆಗೆ ಯಾವ ಅನ್ಯಾಯನೂ ಆಗಿಲ್ಲ. ಇನ್ನು ಈ ಮನೆಯವರಿಂದಾನೆ ಈ ತಾಯಿಗೆ ಅನ್ಯಾಯ ಆಗಿರೋದು.
ಮಧುಮತಿ ಏನ್ ಹೇಳ್ತಾ ಇದೀಯ ನೀನು? ಓಹೋ, ನಿನ್ ತಲೆನೂ ಇವಳು ಕೆಡಿಸ್ಬಿಟ್ಟಿದ್ದಾಳ, ಅದಕ್ಕೆ ಹೀಗೆ ಹೇಳ್ತಾ ಇದೀಯ ನೀನು? ಈ ಮನೇಲೆ ತಿಂದು ಈ ಮನೆಗೆ ದ್ರೋಹ ಬಗ್ದವ್ರನ್ನ ನಾವು ಮನೆಯಿಂದ ಹೊರಗಡೆ ಆಗ್ತಾ ಇದೀವಿ. ಮನೆ ಕೆಲಸದೊಳು ಬಂದು ಬೇಡ ಇವ್ರಿಲ್ಲೇ ಇರ್ಲಿ ಅಂತ ಹೇಳಿದ್ರೆ ನಾವು ಸುಮ್ಮನಾಗ್ ಬಿಡ್ಬೇಕಾ? ಒಂದು ಕ್ಷಣ ಇಲ್ಲಿದ್ರೆ ಇಡೀ ಮನೆ ಸರ್ವನಾಶ ಆಗೋಗುತ್ತೆ. ಬಾವಾಜಿ ಬಂದ್ರೆ ಅದಿನ್ನೇನಾಗುತ್ತೋ ಗೊತ್ತಿಲ್ಲ. ಯಾರೇ ಬಂದ್ರು ಇವ್ರನ್ನ ಏನು ಮಾಡೋದಕ್ಕಾಗೋದಿಲ್ಲ ಗೋವಿಂದಣ್ಣ. ನಮ್ಗೇನಾದ್ರೂ ತೊಂದ್ರೆ ಆದ್ರೆ ಕೇಳಕ್ ಯಾರು ಬರಲ್ಲ, ಕನಿಷ್ಠ ಪಕ್ಷ ನಮ್ ಮನೆಯವರು ಬರಲ್ಲ. ಆದ್ರೆ ಇವ್ರಿಗೇನಾದ್ರೂ ತೊಂದ್ರೆ ಆದ್ರೆ ಇಡೀ ಲೋಕನೇ ಬರುತ್ತೆ ಕೇಳೋದಕ್ಕೆ. ಇವ್ರನ್ನ ಕಾಯಕ್ಕೆ ಮುಕ್ಕೋಟಿ ದೇವತೆಗಳೇ ಇದ್ದಾರೆ ಗೊತ್ತಾ?